ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಜೈಲು ಪಾಲು. ಮಾಜಿ ಸಚಿವ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಜೈಲು ಪಾಲು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಇನ್ನಷ್ಟು ಬರಬೇಕಾಗಿದೆ. ಆದರೆ ಎಚ್.ಡಿ. ರೇವಣ್ಣಗೆ ಬೇಲಂತೂ ಸಿಕ್ಕಿಲ್ಲ. ನಾಳೆಗೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿತ್ತು. ಇದೀಗ ಎಸ್ಐಟಿ ಅವಧಿ ಮುಕ್ತಾಯ ಆಗಿದೆ. 4 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಲಾಗಿತ್ತು. ಈಗ ಮೇ 14ರವರೆಗೆ ರೇವಣ್ಣಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಈ ಮೂಲಕ ಜೈಲು ಪಾಲಾಗಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ ಅಂತ ಅಂದಾಜಿಸಲಾಗಿತ್ತು. ಈಗ ಮೇ 14ರ ತನಕ ಅಂದ್ರೆ ಮುಂದಿನ ಒಂದು 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಈ ಮೂಲಕ ಇನ್ನೊಂದು ವಾರ ನ್ಯಾಯಾಂಗ ಬಂಧನದಲ್ಲಿ ಜೈಲಲ್ಲಿ ಇರಬೇಕಾಗಿದೆ. ಇದು ಎಸ್ಐಟಿ ಮನವಿ ಮಾಡಿಕೊಂಡಿತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ. ಇಲ್ಲ ಜಾಮೀನು ಕೊಡಬೇಕು, ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಂತ ಎಚ್.ಡಿ. ರೇವಣ್ಣ ಪರ ವಕೀಲರು ಮನವಿ ಮಾಡಿಕೊಂಡ್ರು. ಎಚ್.ಡಿ. ರೇವಣ್ಣ ಅವರೇ ಸ್ವತಃ ಅಳಲು ತೋಡಿಕೊಂಡು ನ್ಯಾಯಾಧೀಶರ ಮುಂದೆ ದುರುದ್ದೇಶಪೂರಿತವಾದಂತಹ ಬಂಧನ, ಇದು ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ, ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ ಅಂತ ವೃಥ ಆರೋಪ ಮಾಡಿದ್ದಾರೆ. ನಾನು ಪ್ರೆಸ್ ಮೀಟ್ ಮಾಡೇ ಇಲ್ಲ, ಜೊತೆಗೆ ಕಿಡ್ನಾಪ್ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ, ತಪ್ಪು ಮಾಡದೆ ಒಪ್ಕೊಂಡ್ರೆ ಹೇಗೆ ಸಾಧ್ಯ ಆಗುತ್ತೆ, ಕಿಡ್ನಾಪ್ ಆಗಿದೆ ಅನ್ನುವಂತಹ ಆರೋಪ ಮಾಡಿರೋ ದಿನ ನಾನು ಊರಲ್ಲೇ ಇರಲಿಲ್ಲ. ಇದು ಎಚ್.ಡಿ. ರೇವಣ್ಣ ವಾದ ಆಗಿತ್ತು. ಸ್ವತಃ ಅವರೇ ನ್ಯಾಯಾಧೀಶರ ಮುಂದೆ ತಮ್ಮ ಅಳಲು ತೋಡ್ಕೊಂಡ್ರು. ಅದರಲ್ಲಿ ಅಂತಿಮವಾಗಿ ನ್ಯಾಯಾಧೀಶರು ಅಭಿಪ್ರಾಯ ಪಟ್ಟಿರೋದು, ನ್ಯಾಯಾಲಯ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಭಿಪ್ರಾಯ ಪಟ್ಟಿರೋದು ಏನಂತಂದ್ರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ಕೊಟ್ಟಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ನ್ಯಾಯಾಂಗ ಬಂಧನಕ್ಕೆ ಮೇ 14ರ ತನಕ, ಹಾಗಾಗಿ ಜೈಲಲ್ಲಿ ಇರಬೇಕಾಗುತ್ತೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಜೆಡಿಎಸ್ ಶಾಸಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಈ ಮೂಲಕ ಜೈಲು ಪಾಲು. ಮೇ 14ರ ತನಕ ನ್ಯಾಯಾಂಗ ಬಂಧನ ಒಪ್ಪಿಸಿ ಆದೇಶವನ್ನ ನೀಡಲಾಗಿದೆ. ಇನ್ನೀಗ ಎಸ್ಐಟಿ ಮನವಿ ಮಾಡಿಕೊಂಡಿದ್ದು ಕೂಡ ಅದೇ ಆಗಿತ್ತು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ, ಜಾಮೀನು ಕೊಡಬೇಡಿ ಅಂತ. ಈಗ ಜಾಮೀನು ಕೊಟ್ಟಿಲ್ಲ, ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಜಾಮೀನು ಅರ್ಜಿ ವಿಚಾರಣೆ ನಾಳೆಗೇನು ಮುಂದೂಡಿಕೆ ಆಗಿದೆ. ನಾಳೆ ಏನಾದರೂ ಜಾಮೀನು ಸಿಗತ್ತಾ, ಜಾಮೀನು ಅರ್ಜಿ ಪುರಸ್ಕರಿಸಲಾಗುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಮೇ 14ರ ತನಕ ರೇವಣ್ಣಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಮಾಜಿ ಸಚಿವ ರೇವಣ್ಣ ಈ ಮೂಲಕ ಜೈಲು ಪಾಲಾಗಿದ್ದಾರೆ. ತನಿಖೆಗೆ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂತ ಎಸ್ಐಟಿ ಆರೋಪ ಮಾಡಿತ್ತು. ಜೊತೆಗೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ಎಸ್ಪಿಪಿ ಉಲ್ಲೇಖ ಮಾಡಿದ್ರು. ಇದೀಗ 7 ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಕೊಟ್ಟಿರೋದು. ಮೇ 14ರ ತನಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ, ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯ ಪುತ್ರನೇ ಈ ಒಂದು ದೂರು ದಾಖಲಿಸಿರುವ ಹಿನ್ನೆಲೆಯಲ್ಲಿ A1 ಆರೋಪಿಯಾಗಿ ಎಚ್.ಡಿ. ರೇವಣ್ಣ ಅವರೇ ಇರುವ ಕಾರಣಕ್ಕಾಗಿ ಎಚ್.ಡಿ. ರೇವಣ್ಣ ವಿಚಾರಣೆಯನ್ನು ಎದುರಿಸಲೇಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯ ಉತ್ತರವನ್ನ ಕೊಡ್ತಾ ಇಲ್ಲ, ಸಹಕರಿಸ್ತಾ ಇಲ್ಲ ತನಿಖೆಗೆ ಅನ್ನುವಂತಹ ಆರೋಪ ಮಾಡ್ತಾ ಇದ್ರು ಕೂಡ ನಾನು ತಪ್ಪೇ ಮಾಡದೆ ಹೇಗೆ ಒಪ್ಪೋದಕ್ಕೆ ಸಾಧ್ಯ ಅಂತ ರೇವಣ್ಣ ಅವರು ವಾದ ಮಂಡಿಸಿದ್ರು ಕೂಡ ಇಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೋರ್ಟ್ ರಮೇಶ್. ಇಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಸ್ಐಟಿ ಅವಧಿ ಮುಕ್ತಾಯ ಆಗಿರುವ ಹಿನ್ನೆಲೆಯಲ್ಲಿ. ಹೀಗಾಗಿ ನಾಳಿನ ಜಾಮೀನು ಅರ್ಜಿ ಏನಾಗಬಹುದು ಅನ್ನುವಂತಹ ಕುತೂಹಲ ಒಂದು ಕಡೆಗೆ. ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಕಾರಣಕ್ಕಾಗಿ ತನಿಖೆ ಯಾವ ರೀತಿ ಮುಂದುವರಿಯುತ್ತೆ? ಈಗ ಜೈಲು ಪಾಲಾಗಿದ್ದಾರೆ ಎಚ್.ಡಿ. ರೇವಣ್ಣ. ಹಾಗಾದ್ರೆ ಸುಕನ್ಯಾ, ಇವತ್ತು ಪೊಲೀಸ್ ಕಸ್ಟಡಿ ಕೇಳ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಹಿಸ್ತಾರ ಅನ್ನೋ ಕುತೂಹಲ ಆಯ್ತು. ಜೊತೆಗೆ ಜಾಮೀನು ಅರ್ಜಿ ವಿಚಾರಣೆ ಮತ್ತೊಂದು ಸೆಷನ್ಸ್ ಕೋರ್ಟ್ ನಲ್ಲಿ ನಡೀತಾ ಇದೆ. ಈಗ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಇವತ್ತು ಹಾಜರುಪಡಿಸಿದಾಗ ಅವರ ಪರ ವಕೀಲರು ಅಂದ್ರೆ ಎಸ್ಐಟಿ ಪರ ವಕೀಲರು ಒಂದು ಮೆಮೋನ ಸಲ್ಲಿಸಿದ್ದಾರೆ, ರಿಮಾಂಡ್ ಅಪ್ಲಿಕೇಶನ್ ಅನ್ನ. ಅದರಲ್ಲಿ ನ್ಯಾಯಾಂಗ ಬಂಧನಕ್ಕೆ ವಹಿಸಬೇಕು ಮತ್ತೆ ತನಿಖೆ ಸಂದರ್ಭದಲ್ಲಿ ರೇವಣ್ಣ ಅವರು ಸಹಕರಿಸಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಆರೋಪಿ ಪ್ರಭಾವಿ ಇದ್ದಾರೆ ಮತ್ತೆ ಅವರಿಗೆ ಬಿಡುಗಡೆ ಮಾಡಬಾರ್ದು ಅಂತೇಳಿ ಆ ರಿಮಾಂಡ್ ಅರ್ಜಿಯಲ್ಲಿ ಹೇಳಲಾಗಿತ್ತು. ಇದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪ ಎತ್ತಿದ್ರು. ಅಂದ್ರೆ ತನಿಖೆಗೆ ಸಹಕರಿಸಬೇಕು ಅನ್ನುವಂತ ಇವ್ರು ಹೇಳಿದ್ದನ್ನೆಲ್ಲ ಒಪ್ಪೋದೇನೆ ತನಿಖೆಗೆ ಸಹಕರಿಸೋದು ಅಂತ ಹೇಳೋದಕ್ಕಾಗಲ್ಲ. ಅವರು ಕಂಟಿನ್ಯೂಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ತನಿಖೆಗೆ ಒಳಪಡಿಸಿದ್ದಾರೆ, ಅವ್ರ ಪ್ರತಿನಿತ್ಯ ಕ್ವಶನ್ಸ್ಗೆ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರನ್ನೇ ರೇವಣ್ಣ ಅವ್ರನ್ನ ಪ್ರಶ್ನೆ ಮಾಡಿದ್ರು, ಕಸ್ಟಡಿ ಸಮಯದಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ ಅಂತ. ಅವರು ತೊಂದರೆ ಆಗಿಲ್ಲ, ಬಟ್ ನನಗೆ ಅನಾರೋಗ್ಯದ ಸಮಸ್ಯೆ ಇದೆ ಮತ್ತೆ ಅಡ್ಮಿಟ್ ಮಾಡ್ಬೇಕಿತ್ತು ತನ್ನನ್ನ, ಆದ್ರೆ ಆಸ್ಪತ್ರೆ ತೋರಿಸಿ ಕರ್ಕೊಂಡ್ ಬಂದಿದ್ದಾರೆ. ಹೊಟ್ಟೆ ನೋವಿಂದ 3 ದಿವಸ ನನಗೆ ರಾತ್ರಿ ನಿದ್ದೆನೇ ಬಂದಿಲ್ಲ. ಮತ್ತೆ ಇವರು ಹೇಳಿದ ಕೆಲವು ಒಪ್ಪು ಅಂದ್ರೆ ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ನಾನು ಯಾವುದೇ ರೀತಿಯಾದಂತ ತಪ್ಪು ಮಾಡಿಲ್ಲ, ಮತ್ತೆ ಇದು ಯಾವುದರ ಮಾಹಿತಿನೂ ನನಗಿಲ್ಲ, ಕಿಡ್ನಾಪ್ ಪ್ರಕರಣದಾಗ್ಲಿ ಅಥವಾ ಇನ್ಯಾವುದೇ ಪ್ರಕರಣದ ಮಾಹಿತಿ ನನಗಿಲ್ಲ. ಆದ್ರೂ ಇವರು ಅಂದ್ರೆ ನನ್ನ ಕೈಲಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನನಗೆ ಅನಾರೋಗ್ಯದ ಸಮಸ್ಯೆ ಇರೋದ್ರಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು. ಕೊನೆಗೆ ಕೋರ್ಟ್ ವಾದ ಮಂಡನೆಯನ್ನ ಕೇಳಿ ಈಗ ಏನು ಜೆಸಿಗೆ ಅಂದ್ರೆ ಮೇ 14ನೇ ತಾರೀಕು
ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಹಿಸಿದೆ. ಅಂದ್ರೆ ಈ ಸಂದರ್ಭದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಈಗ ನಾಳೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಹೀಗಾಗಿ ನಾಳೆ ಸೆಷನ್ಸ್ ಕೋರ್ಟ್ ನಲ್ಲಿ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಜೊತೆಗೆ ಈ ಮಧ್ಯೆ ಏನಾದ್ರು ಮತ್ತೆ ತನಿಖೆಗೆ ಅವಶ್ಯಕತೆ ಬಿದ್ದರೆ ಪರಪ್ಪನಗರ ಜೈಲಿಗೆ ಹೋಗಿ ಅವ್ರನ್ನ ತನಿಖೆಗೆ ಒಳಪಡಿಸಬಹುದು. ಅದು ತನಿಖಾಧಿಕಾರಿಗೆ ಅವಕಾಶ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಈಗ ನ್ಯಾಯಾಂಗ ಬಂಧನಕ್ಕೆ ಎಚ್ ಡಿ ರೇವಣ್ಣ ತೆರಳುತ್ತಿದ್ದಾರೆ. ಸುಕನ್ಯಾ.